ನಾವು ಕನ್ನಡಿಗರು ಪ್ರತಿಯೊಬ್ಬರೂ ಎಲ್ಲರೂ ಈ ಕ್ಷಣಕ್ಕೋಸ್ಕರ 18 ವರ್ಷಗಳ ಕಾಲ ಕಾದಿದ್ದೀವಿ ನಾವು. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಅದು ಈಗ ನೆನೆಸಾಯಿತು. ಅದೇ ಇದು ನೋಡಿ ನಾವು ಏನು ಕಲಿಬೇಕು ಅಂತಂದರೆ, ನಾವು ಪ್ರಯತ್ನ ಸದಾ ಇದ್ದರೆ ಯಾವತ್ತೋ ಒಂದು ದಿನ ಖಂಡಿತ ನಾವು ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದು ಕೊಹ್ಲಿ ಅವರು ನಮಗೆ ತಿಳಿಸಿದ್ದಾರೆ. ನಮ್ಮ ಪ್ರಯತ್ನ ನಾವು ಏನು ಮಾಡ್ತೀವಿ ಅದನ್ನು ಪ್ರಯತ್ನನ ಸದಾ ಮಾಡ್ತಾ ಇರಬೇಕು. ನಾವು ಆ ಪ್ರತಿಫಲ ತಾನಾಗಿ ಸಿಗುತ್ತೆ. ಅದು 1 ವರ್ಷ, 2 ವರ್ಷ, 3 ವರ್ಷ ಹೇಳೋಕ್ಕಾಗಲ್ಲ. ನೋಡಿ, ಪ್ರತಿ ವರ್ಷ ನಾವು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಪ್ರತಿ ವರ್ಷ ನಾವು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ವಿ. ಅದು ಆ ಕಾಲ ಬಂದೇ ಬಿಡ್ತು. ನಿನ್ನೆ ಆದಂಥ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ತಂಡ RCB ಬ್ಯಾಂಗ್ಳೂರ್ ರಾಯಲ್ ಚಾಲೆಂಜರ್ಸ್ ವಿನ್ ಆಗಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ತುಂಬ ಖುಷಿ ವಿಚಾರ ಏನಂತಂದರೆ, ತಮ್ಮ ಪ್ರಯತ್ನನ ಯಾವುದೇ ಒಂದು ಫೀಲ್ಡಲ್ಲಾಗಲಿ ತಮ್ಮ ಪ್ರಯತ್ನ ಸುದೀರ್ಘವಾಗಿ ಪ್ರಯತ್ನ ಮಾಡಿದ್ರೆ ಅದು ಎಷ್ಟೇ ದೊಡ್ಡ ಅಚೀವ್ಮೆಂಟ್ ಆದ್ರೂ, ಅದು ಎಷ್ಟೇ ದೊಡ್ಡ ಗುರಿ ಆದ್ರೂ ಖಂಡಿತ ತಲುಪ್ಬೋದು ಅನ್ನೋದು ಕೊಹ್ಲಿ ಅವರ ತಂಡ ನಮಗೆ ಪ್ರೂಫ್ ಮಾಡಿದ್ದಾರೆ. ತುಂಬ ಖುಷಿ ವಿಚಾರ. ಇಡೀ ಪ್ರಪಂಚಾದ್ಯಂತ ಅವರ ಅಭಿಮಾನಿಗಳ ಬಳಗ ಏನಿದೆ ಅಂತಂದರೆ, ಕರ್ನಾಟಕ ಒಂದೇ ಅಷ್ಟೇ ಅಲ್ಲ, ಇಡೀ ಪ್ರಪಂಚಾದ್ಯಂತ. ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೀನಿ. ಆಗ ಅವರು ಟ್ರೋಫಿ ರಿಸೀವ್ ಮಾಡ್ಕೊಳ್ಳೋಂಥ ಸಿಚುವೇಶನ್ನ, ಆ ಇನ್ಸಿಡೆಂಟನ್ನು 60ರಿಂದ 70 ಕೋಟಿ ಜನ ನೋಡಿದ್ದಾರೆ. ಇನ್ನು ಬಿಗ್ ಸ್ಕ್ರೀನಲ್ಲಿ ಎಷ್ಟು ಜನ ನೋಡಿದ್ದಾರೆ, ಇನ್ನು ಆಫ್ಲೈನಲ್ಲಿ, ಇನ್ನು ಎವ್ರಿಥಿಂಗ್ ಹೇಳೋಕ್ಕಾಗೋದಿಲ್ಲ. ಅವರ ಅಪಾರವಾದ ಅಭಿಮಾನಿಗಳ ಬಳಗ ಪ್ರಪಂಚ ಉದ್ದಕ್ಕೂ ಬೆಳೆದಿದೆ. ಅದಕ್ಕೆ ನಮಗೆ ತುಂಬ ಖುಷಿಯಾಗೋಂಥ ವಿಚಾರ. ನೋಡ್ತಾ ಇದ್ದೀರಾ ವಿಜುವಲ್ಸಲ್ಲಿ ನೀವು. ಯಾವುದೇ ಒಂದು ಫೈನಲ್ ಮ್ಯಾಚ್ ಆದಾಗ ಒಂದು 70% ಸ್ಟೇಡಿಯಂ ಖಾಲಿಯಾಗಿಬಿಡುತ್ತೆ. ಆದರೆ ಬಂದಿದ್ದ ಪ್ರತಿಯೊಬ್ಬರೂ ಪಂಜಾಬ್ ಟೀಮ್ ಅವರಾಗಿರ್ಬೋದು ಅಥವಾ ನಮ್ಮ ಟೀಮವರಾಗಿರ್ಬೋದು, ಅವ್ರ ಟೀಮು ಇವ್ರ ಟೀಮು ಅಲ್ದ ಆ ಥರ ಭೇದ ಭಾವ ಇಲ್ಲದಂಗೆ ಯಾರು ನಮ್ಮ ವಿರಾಟ್ ಕೊಹ್ಲಿ ಅವರು ಕಪ್ ಎತ್ತೋದನ್ನು ತಾವು ಪಂಜಾಬ್ ಟೀಮ್ಗೆ ಸಪೋರ್ಟ್ ಮಾಡಿದ್ರು, ಆದರೆ ಕೊಹ್ಲಿ ಆ ಕಪ್ ಎತ್ತೋದನ್ನು ನೋಡೋದಕ್ಕೆ ತುದಿಗಾಲಲ್ಲಿ ಇಡೀ ಪ್ರಪಂಚ ಕಾದಿತ್ತು. ಇಡೀ ಪ್ರಪಂಚ ಕಾದಿತ್ತು. ಖಂಡಿತ ತುಂಬ ಖುಷಿಯಾಯಿತು. ಇವರ ಅಭಿಮಾನಿಗಳ ಬಳಗ ಅನ್ನೋದು ನೋಡಿ, ಹಿಂದೆ ಒಬ್ಬ ರಾಜನಾಗಬೇಕಾದ್ರೆ, ಒಬ್ಬ ರಾಜ ಅಂತ ಹೇಳ್ಕೋಬೇಕು ಅಂತಂದರೆ ಅವರಿಗೆ ರಾಜಮನೆ ಇರಬೇಕಿತ್ತು, ಸಿಂಹಾಸನ ಇರಬೇಕಿತ್ತು, ಕಿರೀಟ ಇರಬೇಕಿತ್ತು. ಆದರೆ ಒಬ್ಬ ರಾಜನಾಗಬೇಕು ಅಂತಂದರೆ ಅವ್ಯಾವೂ ಬೇಡ ಅಂತ ಪ್ರೂಫ್ ಮಾಡಿದ್ದು ಬಾಹುಬಲಿ 2ನಲ್ಲಿ ನೋಡಿ. ಅವರು ಅಮರೇಂದ್ರ ಬಾಹುಬಲಿ ಅವರು ಪ್ರಜೆಗಳ ಮಧ್ಯದಲ್ಲಿ ಇರ್ತಾರೆ. ಅವ್ರಿಗೆ ರಾಜ್ಯನೇ ಇರಲ್ಲ, ಏನೂ ಇರೋದಿಲ್ಲ, ಕಿರೀಟ ಇರಲ್ಲ, ರಾಜಭೋಗ ಇರಲ್ಲ, ಏನೂ ಇರಲ್ಲ. ಆದರೆ ರಾಜ ಅನ್ನಿಸ್ಕೊಂಡ್ರು ಅವರು. ಅಂದರೆ ಅಭಿಮಾನಿಗಳು ಸಂಪಾದನೆ ಮಾಡೋದ್ರಲ್ಲಿ ಆ ಹಿಂದೆ ಅಮರೇಂದ್ರ ಬಾಹುಬಲಿ, ಈಗ ನಮ್ಮ ವಿರಾಟ್ ಕೊಹ್ಲಿ ನೋಡಿ. ಇವರು 18 ವರ್ಷಗಳ ಕಾಲ ಸೋತ್ರೂ ಇವ್ರಿಗೆ ಫ್ಯಾನ್ ಫಾಲೋಯಿಂಗ್ ಆಗಲಿ, ಅಭಿಮಾನಿಗಳ ಬಳಗ ಆಗಲಿ ಅದಕ್ಕೂ ಯಾವುದೂ ಕಮ್ಮಿ ಆಗೋದು. ಆ ಥರ ಒಂದು ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿಗೆ ನಮ್ಮ ಹೃದಯಪೂರ್ವಕವಾಗಿ ಎಲ್ಲರೂ ಸೇರಿ ಧನ್ಯವಾದಗಳು.